ಸ್ನೇಹಿತರೆ, ರಾಜತಾಂತ್ರಿಕ ಪಾಸ್ಪೋರ್ಟ್ ಖಂಡಿತವಾಗ್ಲೂ ಕೂಡ ನೀವು ಈ ಪಾಸ್ಪೋರ್ಟ್ ನ ಹೆಸರನ್ನು ಇತ್ತೀಚಿನ ದಿನಗಳಲ್ಲಿ ಬಹುತೇಕವಾಗಿ ಕೇಳಿಯೇ ಇರ್ತೀರಾ. ಹಾಗೂ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಖಂಡಿತವಾಗ್ಲೂ ಕೂಡ ಕಲೆಕ್ಟ್ ಮಾಡಿರ್ತೀರಾ. ಸ್ನೇಹಿತರೆ, ಜನತಾದಳದ ಸಂಸದ ಪ್ರಜ್ವಲ್ ರೇವಣ್ಣರವರ ಪೆನ್ ಡ್ರೈವ್ ಕೇಸ್ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ನ ಬಗ್ಗೆ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಸ್ನೇಹಿತರೆ, ಅಷ್ಟಕ್ಕೂ ಒಂದಿಷ್ಟು ಜನರಿಗೆ ಇನ್ನೂ ಕೂಡ ಏನಿದು ರಾಜತಾಂತ್ರಿಕ ಅಥವಾ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನೋದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಸ್ನೇಹಿತರೆ, ಈ ಒಂದಿಷ್ಟು ವಿಚಾರಗಳ ಬಗ್ಗೆ, ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಯಾರಿಗೆ ಸಿಗುತ್ತೆ, ಹೇಗೆ ಸಿಗುತ್ತೆ, ಇದರ ಪ್ರಯೋಜನಗಳೇನು ಹಾಗೂ ಈ ಒಂದಿಷ್ಟು ವಿಚಾರಧಾರೆಗಳನ್ನು ಈ ವಿಡಿಯೋದಲ್ಲಿ ಕೆಲ ಕ್ಷಣಗಳ ಕಾಲ ನಾವು ಚರ್ಚೆಗೈತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಮ್ಯಕ್ ಜೈನ್. ಸ್ನೇಹಿತರೆ, ಅಷ್ಟಕ್ಕೂ ರಾಜತಾಂತ್ರಿಕ ಪಾಸ್ಪೋರ್ಟ್ ನ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಭಾರತದಲ್ಲಿ ಎಷ್ಟು ವಿಧವಾದ ಪಾಸ್ಪೋರ್ಟ್ಗಳು ಜಾರಿಯಲ್ಲಿದೆ ಅನ್ನೋದು ನಿಮಗೆ ಗೊತ್ತಾ? ಖಂಡಿತವಾಗ್ಲೂ ಕೂಡ 3 ವಿಧವಾದಂತಹ ಪಾಸ್ಪೋರ್ಟ್ಗಳು ನಮ್ಮ ಭಾರತದಲ್ಲಿ ಜಾರಿಯಲ್ಲಿದೆ. ಅದು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಸಾಮಾನ್ಯ ಜನರಿಗೆ ನೀಡುವಂತಹ ಬಿಳಿ ಬಣ್ಣದ ಪಾಸ್ಪೋರ್ಟ್. ಇದನ್ನು ಸಾಮಾನ್ಯ ನಾಗರಿಕರಿಗೆ, ಭಾರತದ ಪ್ರಜೆಗಳಿಗೆ ನೀಡಲಾಗುತ್ತೆ. ಹಾಗೂ ಎರಡನೆಯದಾಗಿ ನೀಲಿ ಬಣ್ಣದ ಪಾಸ್ಪೋರ್ಟ್. ಸ್ನೇಹಿತರೆ, ಇದನ್ನು ಉನ್ನತ ಮಟ್ಟದ ಅಧಿಕಾರಿ ವರ್ಗದವರಿಗೆ ನೀಡಲಾಗುತ್ತೆ. ಸ್ನೇಹಿತರೆ, ಮೂರನೆಯದಾಗಿ ಮೆರೂನ್ ಬಣ್ಣದ ಪಾಸ್ಪೋರ್ಟ್ ಅಥವಾ ಕೆಂಗಂದು ಬಣ್ಣದ ಪಾಸ್ಪೋರ್ಟ್ ಅಂತ ನಾವು ಕರೀತೇವೆ. ಇದೇ ರಾಜತಾಂತ್ರಿಕ ಪಾಸ್ಪೋರ್ಟ್. ಇದನ್ನು ಸಾಮಾನ್ಯವಾಗಿ ನಾವು ಕೆಂಪು ಬಣ್ಣದ ಪಾಸ್ಪೋರ್ಟ್ ಅಂತಲೂ ಕೂಡ ಕರೆಯುವುದುಂಟು. ಇದೇ ನೋಡಿ ಪ್ರಜ್ವಲ್ ರೇವಣ್ಣರವರು ಕೂಡ ಬಳಸಿರುವಂತಹ ಪಾಸ್ಪೋರ್ಟ್. ನಾವಿವತ್ತು ತಿಳಿಸ್ತಾ ಇರೋದು ಇದೇ ರಾಜತಾಂತ್ರಿಕ ಅಥವಾ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತ ಕರೆಯುವ ಈ ಕೆಂಗಂದು ಬಣ್ಣ ಅಥವಾ ಮೆರೂನ್ ಬಣ್ಣದ ಪಾಸ್ಪೋರ್ಟ್ ಬಗ್ಗೆ. ಸ್ನೇಹಿತರೆ, ನೆನಪಿರ್ಲಿ, ಈ ಪಾಸ್ಪೋರ್ಟ್ ಅನ್ನು ಹೊಂದಿರುವವರು ಭಾರತವನ್ನು ಪ್ರತಿನಿಧಿಸುವ ವಿಶೇಷ ಗುರುತನ್ನು ಹೊಂದಿರ್ತಾರೆ ಹಾಗೂ ವಿದೇಶಗಳಲ್ಲಿ ಅತ್ಯಂತ ಉತ್ತಮ ರೀತಿಯ ಗೌರವ ಹಾಗೂ ವಿಶೇಷ ಸವಲತ್ತುಗಳಿಗೆ ಇವರು ಭಾಜನರಾಗ್ತಾರೆ. ಹಾಗೂ ಮುಖ್ಯವಾಗಿ ಸ್ನೇಹಿತರೆ, ನೆನ್ಪಿಟ್ಕೊಳ್ಳೇಬೇಕು, ಈ ಪಾಸ್ಪೋರ್ಟ್ ಹೊಂದಿದವರು ವಿದೇಶಗಳಲ್ಲಿ ಯಾವುದೇ ರೀತಿಯ ಕಾನೂನಾತ್ಮಕ ಚಟುವಟಿಕೆಗಳಲ್ಲಿ ಬಂಧನ ಅಥವಾ ಶಿಕ್ಷೆಗೆ ಒಳಗಾಗುವ, ಅಥವಾ ನಾವು ಏನ್ ಹೇಳ್ಬೋದು, ಈ ಕಾನೂನಿನ ಚೌಕಟ್ಟಿನಿಂದ ಶಿಕ್ಷೆಗೆ ಒಳಗಾಗುವುದರಿಂದ ಸಂಪೂರ್ಣವಾಗಿ ಇವರು ಮುಕ್ತವಾಗಿರ್ತಾರೆ. ಇವರಿಗೆ ವಿಮಾನ ನಿಲ್ದಾಣದಲ್ಲಿ ಹಾಗೂ ವಲಸೆ ಸಂದರ್ಭದಲ್ಲಿ ವಿಶೇಷವಾದ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗುತ್ತೆ ಹಾಗೂ ವೇಗವಾಗಿ ವೀಸಾವನ್ನು ಕೂಡ ಇವರಿಗೆ ನೀಡಲಾಗುತ್ತೆ. ಅದರ ಜೊತೆಗೆ ಪ್ರತ್ಯೇಕ ಕೌಂಟರ್ಗಳು ಹಾಗೂ ವಿಶೇಷ ಸ್ಥಾನಮಾನಗಳು ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೊಂದಿದವರಿಗೆ ನೀಡಲಾಗುತ್ತೆ. ಸ್ನೇಹಿತರೆ, ಇದನ್ನು ಸಾಮಾನ್ಯವಾಗಿ ಟೈಪ್ ಡಿ ಪಾಸ್ಪೋರ್ಟ್ ಅಂತ ಹೇಳಿ ನಾವು ಕರಿತೇವೆ. ಇದು ಮೆರೂನ್ ಬಣ್ಣದಿಂದ ಕೂಡಿದ್ದು ಇದರಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ನಲ್ಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತ ನಮೂದಿಸಿರಲಾಗುತ್ತೆ ಹಾಗೂ ಭಾರತೀಯ ಲಾಂಛನವನ್ನು ಕೂಡ ಮಧ್ಯದಲ್ಲಿ ಚಿತ್ರಿಸಲಾಗಿರುತ್ತೆ. ಬಹುತೇಕವಾಗಿ ಯಾವುದೇ ವೀಸಾ ಶುಲ್ಕವನ್ನು ಇವರಿಗೆ ಹೊಂದಿಸಲಾಗುವುದಿಲ್ಲ ಹಾಗೂ ಇವರು ಪ್ರಯಾಣದ ಉದ್ದಕ್ಕೂ ವಿಶೇಷವಾದ ಚಿಕಿತ್ಸೆಗಳಿಗೆ ಇವರು ಭಾಜನರಾಗ್ತಾರೆ. ಸ್ನೇಹಿತರೆ, ಹಾಗಾದ್ರೆ ಇಷ್ಟೆಲ್ಲ ಸವಲತ್ತುಗಳಿರುವ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಗಳನ್ನು ನೀವು ಕೂಡ ಪಡಿಬಹುದಲ್ವಾ? ಖಂಡಿತವಾಗ್ಲೂ ಹಾಗಿಲ್ಲ ಸ್ನೇಹಿತರೆ. ಇದು ಯಾರಿಗೆ ನೀಡಬೇಕು ಅನ್ನೋದು ನಿಖರವಾಗಿ ನಮೂದಿಸಲಾಗಿದೆ. ಸ್ನೇಹಿತರೆ, ಇದನ್ನು ಉನ್ನತ ಮಟ್ಟದ ಅಧಿಕಾರಿಗಳು ಅಂದ್ರೆ ಭಾರತೀಯ ವಿದೇಶಾಂಗ ಇಲಾಖೆ, ಇಂಡಿಯನ್ ಫಾರಿನ್ ಸರ್ವಿಸ್ ನಲ್ಲಿ ಶ್ರೇಣಿ ಎ ಹಾಗೂ ಬಿ ಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಉನ್ನತ ಮಟ್ಟದ ವಿಶೇಷ ಅಧಿಕಾರಿಗಳಿಗೆ ಈ ಪಾಸ್ಪೋರ್ಟ್ ಅನ್ನು ನೀಡಲಾಗುತ್ತೆ. ಜೊತೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಒಂದಿಷ್ಟು ಅಧಿಕಾರಿ ವರ್ಗದವರಿಗೆ ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ನೀಡಲಾಗುತ್ತೆ. ಸ್ನೇಹಿತರೆ, ಅದರ ಜೊತೆಗೆ ಕೇಂದ್ರದ ಸಂಸದರು ಹಾಗೂ ಮಂತ್ರಿಗಳು ಈ ಪಾಸ್ಪೋರ್ಟ್ ಅನ್ನು ಹೊಂದಿರ್ತಾರೆ. ಇದರ ಪ್ರಕಾರ ಇವರು ವಿದೇಶದಲ್ಲಿ ಭಾರತೀಯರನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಗಳು ಎನ್ನುವುದಾಗಿರುತ್ತೆ. ಸ್ನೇಹಿತರೆ, ವಿಶೇಷ ಸಂದರ್ಭದಲ್ಲಿ ಭಾರತದಿಂದ ನಿಯೋಜನೆಗೊಂಡು ವಿದೇಶಕ್ಕೆ ಪ್ರವಾಸ ತೆರಳುವಂತಹ ವ್ಯಕ್ತಿಗಳಿಗೆ ಹಾಗೂ ಒಂದಿಷ್ಟು ಕಾರ್ಯದ ನಿಮಿತ್ತ ಹೋಗುವವರಿಗೆ ಮಾತ್ರ ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಒದಗಿಸಲಾಗುತ್ತೆ. ಹಾಗಾದ್ರೆ ನೀವು ಕೇಳಬಹುದು,
ಒಂದ್ಸಲ ಮಿನಿಸ್ಟರ್ ಆಗಿದ್ದು ಅಥವಾ ಒಂದ್ಸಲ ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಸೇರಿದ ನಂತರ ಇದು ನಮಗೆ ಪರ್ಮನೆಂಟ್ ಆಗಿರುತ್ತಾ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ನೆನಪಿರ್ಲಿ, ನಮ್ಮ ಭಾರತದಲ್ಲಿ ಕೇಂದ್ರ ಸಚಿವರುಗಳ ಕಾಲಾವಧಿ 5 ವರ್ಷ. ಹಾಗಾಗಿ ಇವರಿಗೆ ನೀಡುವಂತಹ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಅವಧಿ 5 ವರ್ಷ ಅಥವಾ 5 ವರ್ಷಕ್ಕಿಂತ ಕೆಳಗಿದಾಗಿರುತ್ತೆ. ಯಾಕೆಂದ್ರೆ ಈ ಪಾಸ್ಪೋರ್ಟ್ ಇವರ ಅಧಿಕಾರ ಅವಧಿಯವರೆಗೆ ಮಾತ್ರ ಇರುತ್ತೆ. ಹಾಗಾದ್ರೆ ನೀವು ಕೇಳಬಹುದು, ಪ್ರಜ್ವಲ್ ರೇವಣ್ಣರವರು ಸಂಸದರಾಗಿದ್ದುಕೊಂಡು ಇವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ, ಇವರೀಗ ಜರ್ಮನಿಗೆ ವಿದೇಶಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ಮುಂದಿನ ಬಾರಿಯ ಚುನಾವಣೆಯಲ್ಲಿ ಕೂಡ ಇವರು ಗೆದ್ರೆ ಇದೇ ಪಾಸ್ಪೋರ್ಟ್ ಕಂಟಿನ್ಯೂ ಆಗುತ್ತಾ, ಇವರು ವಿದೇಶದಲ್ಲೇ ಇರ್ಬೋದಾ ಅಂತ ನಿಮ್ಮೊಳಗೆ ಒಂದು ಸಣ್ಣದಾದಂತಹ ಪ್ರಶ್ನೆ ಮೂಡಿರ್ಬೋದು. ಖಂಡಿತವಾಗ್ಲೂ ಹಾಗೆ ಆಗೋದಿಲ್ಲ ಸ್ನೇಹಿತರೆ. ಇವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇನ್ನೊಮ್ಮೆ ಸಿಗುತ್ತೇನೋ ನಿಜ, ಆದ್ರೆ ಈಗ ಇರುವಂತಹ ಪಾಸ್ಪೋರ್ಟ್ ಕಂಟಿನ್ಯೂ ಆಗುವುದಿಲ್ಲ. ಇವರ ಅಧಿಕಾರ ಅವಧಿ ಯಾವಾಗ ಮುಕ್ತಾಯವಾಗುತ್ತೆ ಆ ದಿನ ಇವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೂಡ ರದ್ದಾಗುತ್ತೆ. ನಂತರದ ದಿನಗಳಲ್ಲಿ ಮತ್ತೊಮ್ಮೆ ಅವರು ಸಂಸದರಾಗಿ ಆಯ್ಕೆಗೊಂಡ್ರೆ ಮತ್ತೊಮ್ಮೆ ಅವರು ಬೇರೆಯ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಪಡೆಯುವಂತಹ ಅಗತ್ಯತೆ ಇರುತ್ತೆ. ಹಾಗಾಗಿ ಪ್ರಜ್ವಲ್ ರೇವಣ್ಣರವರ ಬಳಿ ಇರುವಂತಹ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಒಂದಷ್ಟು ದಿನಗಳವರೆಗೆ ಮಾತ್ರ ಇನ್ನೂ ಮಾನ್ಯತೆಯಲ್ಲಿರುತ್ತೆ. ಸ್ನೇಹಿತರೆ, ಹಾಗಾದ್ರೆ ನೀವು ಕೇಳಬಹುದು, ಇವರು ಯಾವುದೇ ರೀತಿಯ ಅಕ್ರಮಗಳಿಗೆ ಬಲಿಯಾದಾಗ ಇವರನ್ನು ಅರೆಸ್ಟ್ ಮಾಡುವ, ಬಂಧನ ಮಾಡುವ ಅಧಿಕಾರ ಇಲ್ವಾ ವಿದೇಶದಲ್ಲಿ ಅಂತ ಹೇಳಿ. ಖಂಡಿತವಾಗ್ಲೂ ಕೂಡ ಇದೆ. ಅದಕ್ಕಾಗಿಯೇ ಕರ್ನಾಟಕದ ಮುಖ್ಯಮಂತ್ರಿ 2 ಬಾರಿ ಪತ್ರವನ್ನು ಬರಿತಾ ಇದ್ದಾರೆ. ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅನ್ನುವ ವಿಚಾರ ನೀವು ಓದಿರಬಹುದು ಅಥವಾ ಕೇಳಿರಬಹುದು. ಪಾಸ್ಪೋರ್ಟ್ ಅನ್ನು ರದ್ದು ಮಾಡುವ ಅಧಿಕಾರ ಪಾಸ್ಪೋರ್ಟ್ ಪ್ರಾಧಿಕಾರಕ್ಕೆ ಖಂಡಿತವಾಗ್ಲೂ ಕೂಡ ಇದೆ. ಸ್ನೇಹಿತರೆ, ಹೀಗೆ ರದ್ದಾದಂತಹ ಸಂದರ್ಭದಲ್ಲಿ ವಿದೇಶಗಳಿಗೆ ತಿಳಿಸಿ ಇವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗಿದೆ, ಇವರನ್ನು ಬಂಧಿಸಿ ನಮ್ಮ ಕೈಗೊಪ್ಪಿಸಿ ಅಂದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಆಕ್ಷನ್ ತಗೊಳ್ಳಿಕ್ಕೆ ತಯಾರಾಗಿರ್ತಾರೆ. ಅದರ ವಿನಃ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೊಂದಿದವರನ್ನು ಬಂಧಿಸುವ ಅಧಿಕಾರ ಯಾರಿಗೂ ಇರೋದಿಲ್ಲ. ಸ್ನೇಹಿತರೆ, ಹಾಗಾದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಯಾರು ಹಿಂಪಡಿಬಹುದು? ಪಾಸ್ಪೋರ್ಟ್ ಕಾಯ್ದೆ 1967 ಪ್ರಕಾರ ನ್ಯಾಯಾಲಯದ ಆದೇಶದ ನಂತರವೇ ಸರ್ಕಾರ ಇವರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡುತ್ತೆ. ಪಾಸ್ಪೋರ್ಟ್ ಪ್ರಾಧಿಕಾರ ಇವರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬಹುದು ಅಥವಾ ಹಿಂಪಡಿಬಹುದು. ಅದು ಕೂಡ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಅಥವಾ ದೇಶದ ಹಿತಾಸಕ್ತಿಗೆ ಧಕ್ಕೆ ಬರುವಂತಹ ಸನ್ನಿವೇಶಗಳು ಎದುರಾದ್ರೆ ಅಥವಾ ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದಿದ್ರೆ ಇದನ್ನು ಖಂಡಿತವಾಗ್ಲೂ ಕೂಡ ರದ್ದು ಮಾಡುವಂತ ಹಕ್ಕು ನ್ಯಾಯಾಲಯಕ್ಕೆ ಹಾಗೂ ಸರ್ಕಾರಕ್ಕೆ ಇದ್ದೇ ಇರುತ್ತೆ. ನ್ಯಾಯಾಲಯದ ಆದೇಶದ ವಿನಃ ರದ್ದುಗೊಳಿಸಲಿಕ್ಕೆ ಆಗುವುದಿಲ್ಲ. ಸ್ನೇಹಿತರೆ, ಈ ಪಾಸ್ಪೋರ್ಟ್ ಉಳ್ಳವರು ದೇಶವನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಈ ಪಾಸ್ಪೋರ್ಟ್ ಹೊಂದಿದವರಿಗೆ ವಿಶೇಷ ಘನತೆ, ಸ್ಥಾನಮಾನ ಎಲ್ಲವೂ ಕೂಡ ಸಿಕ್ಕಿರುತ್ತೆ. ಆದರೆ ಸ್ನೇಹಿತರೆ, ಭಾರತದ ಸಂವಿಧಾನಕ್ಕೆ ಬದ್ಧರಾಗಿ ನಡೆಯುವುದು ಅವರ ಕರ್ತವ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸಿ ಭಾರತದ ಹಿತಾಸಕ್ತಿಗೆ ಮತ್ತಷ್ಟು ಹೊಸ ಚೇತನವನ್ನು ನೀಡುವ ಅಗತ್ಯವಿದೆ ಅಂತ ಹೇಳ್ತಾ ಮತ್ತೊಂದು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸಂಚಿಕೆಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ನಮ್ಮ ಚಾನೆಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.